ಸ್ವಲ್ಪ ಏನಾರೆ ದಾನ ಕೊಡುವಲ್ಲ, ದಾನ ಕೊಡು ಅಂದ. ದಾನ ಕೊಡು ಒಂದು ಕಾಲಕ್ಕ ಅವಾಗ ಇವ ಇಂದ್ರನ ಆಸ್ಥಾನ ತಗೊಂಡು ಹುರುಪನಾಗಿದ್ದ. ಇವನು ಪರಮಾತ್ಮಗೆ ಮಾತು ಕೊಟ್ಟ, ನೀ ಏನು ಬೇಡ್ತಿ ಬೇಡು ನಾನು ಕೊಡ್ತೀನಂದ. ಹೌದು, ದೇವ್ರು ಶಾಣೆ ಬಾಳ. ಶಾಣೆ ನನಗೇನು ಕೊಡುದು ಬೇಡ, ಹೌದು, ನನಗೇನು ಕೊಡಬೇಡ, ಕೊಡಬೇಡ, 2 ಪಾದಿಡಟ್ಟು ಜಾಗ ಕೊಡುವಂತ. 2 ಪಾದಿಡಟ್ಟು, 2 ಪಾದ ಓದಿದ್ರತ್ತ ಅವ್ರಂತೇಳಿ. ಎದಕ್ಕ? ನಮ್ಮೂರ ಒಳಗ ಅಪ್ಪಾಜಿ ಅವರ ಪ್ರವಚನ ಹೇಳಬೇಕು. ಒಟ್ಟು ನಮ್ಮೂರಿಗೆ ಬರ್ಬೇಕು. ಅವಾಗ ಅಪ್ಪಾಜಿ ಅವ್ರು ಹತ್ತಿದ್ರಿಪ್ಪ, ಹಾ, ಪ್ರವಚನ ಹೇಳಕ್ ಬರ್ತೀನಿ, ದೊಡ್ಡ ವಿಷಯ ಎಲ್ಲ ಹೇಳಕ್ ಬರ್ತೀನಿ. ತಮ್ಮಗಳೇ ಎದ್ದು ಹೊರ ಇಡತಾನೆ ಇದ್ದಿದ್ದಿಲ್ಲ, ಎಲ್ಲಿದಿಂದ ಬಂದ? 33 ಕೋಟಿ ದೇವತೆಯರ ಗುರು ಯಾರು? ಯಾರೀ? ಬೃಹಸ್ಪತಿ. ಹೌದು, 33 ಕೋಟಿ ದೇವತೆಯರ ಗುರು ಯಾರು? ಬೃಹಸ್ಪತಿ. ಬೃಹಸ್ಪತಿ. ಹೌದು, 66 ಕೋಟಿ ದೈತ್ಯರ ಗುರು ಯಾರು? ಯಾರು? ಶುಕ್ರಾಚಾರ್ಯ. ಹೌದು, ಕಾಕವ್ರ, ಹಾ, ಅಣ್ಣವ್ರ ಸ್ವಲ್ಪ ಸ್ವಲ್ಪ ಈ ಕಡೆ ಕೇಳ್ರಿ. ಗಪ್ರಿಪ್ಪ. ಇದು ಮುಂದೆ ಹೆಂಗದ? ಏನಾಯ್ತು? ವೈರತ್ವ ತೊಟ್ರಿ ಏನತ್ತದ, ಪಣ ತೊಟ್ರಿ ಏನಾತದ? ಏನಕ್ಕದ? ಹೌದ್ರಿ. ಹಾ, 33 ಕೋಟಿ ದೇವತೆಯರ ಗುರು ಬೃಹಸ್ಪತಿ, ಹೌದು, 66 ಕೋಟಿ ದೈತ್ಯರ ಗುರು ಶುಕ್ರಾಚಾರ್ಯ. ಆಹಾ! ಶುಕ್ರಾಚಾರ್ಯಗ ಒಬ್ಬ ಶಿಷ್ಯದ್ದ, ಅವನೇ ಬಲಿ ಚಕ್ರವರ್ತಿ. ಹೌದು, ಬಲಿ ಚಕ್ರವರ್ತಿ ದಾನ ಮಾಡ್ತಿದ್ದ. ಹೌದು, ಬಲಿ ಚಕ್ರವರ್ತಿ ದಾನ ಜಗತ್ತಕ್ಕೆ ಮಿಗಿಲಾಯ್ತು. ಆಯ್ತ್ರಲ್ಲ. ಪರಮಾತ್ಮ ಅಂದ, ಏನಂದ? ಇಟ್ಟು ಎಲ್ಲ ಇವ ದಾನ ಮಾಡ್ತಾನ, ಹೌದ್, ಖರೆ ಇವನು ಭೇಟಿಗೆ ನಾನು ಒಮ್ಮೆ ಹೋಗ್ಬೇಕಂದ. ಬೆಟ್ಟಿಗೆ. ಯಾರ ಬೆಟ್ಟಿಗೆ? ಯಾರ ಬೆಟ್ಟಿಗೆ? ಬಲಿ ಚಕ್ರವರ್ತಿ ಬೆಟ್ಟಿಗೆ. ಹೌದು, ನಾ ಹೋಗ್ಬೇಕು, ಹೋಗ್ಬೇಕು, ಹೋಗಿ ಇವನಿಗೆ ಭೇಟಿಯಾಗಿ ಬರಬೇಕು. ಹೌದು. ಪರಮಾತ್ಮ ವಾಮನ ವೇಷ ತೊಟ್ಟು ಬಂದ. ಬಂದ. ಯಾರ ಬೆಟ್ಟಿಗೆ? ಬಲಿ ಚಕ್ರವರ್ತಿ ಬೆಟ್ಟಿಗೆ ಬಂದ. ಹೌದು. ಗುರು ಹೇಳ್ದ ಶುಕ್ರಾಚಾರ್ಯ, ಏನ್ ಹೇಳ್ದ? ಏ ಹುಚ್ಚ, ಹುಚ್ಚ, ನಿನಗ ನೋಡ್ಬೇಕಂತ ಹೇಳಿ ಪರಮಾತ್ಮ ಬಂದಾನ. ಬಂದಾನ. ಮತ್ ಪರಮಾತ್ಮನ ಜೋಡಿ ಯಾನಾರ ಪಂತ್ ಹಾಕಿದೋ ಮತ್ ಕೆಟ್ಟಿದ್ದ ಕೆಲಸ ಅಂದ. ಹೌದದು. ಏ ನಾ ದಾನ ಮಾಡಿದಕ್ಕಾಗಿ ನನ್ನ ಭಕ್ತಿಗೆ ನನ್ನ ದಾನಕ್ಕೆ ಮೆಚ್ಚಿ ಪರಮಾತ್ಮ ಬಂದಾನ ಅಂದ ಅವ ಬಲಿ ಚಕ್ರವರ್ತಿ. ಹೌದು. ಇಲ್ಲಿ ಗುರು ಹೇಳ್ಯಾನ, ಏನ್ ಹೇಳ್ಯಾನ? ದೇವ್ರ ಜೋಡಿ ಪಂತ್ ಹಾಕಬೇಡ. ಹಾಕಬೇಡ. ಗುರುವಿನ ಮಾತು ಬಲಿ ಚಕ್ರವರ್ತಿ ಪಾಲಿಸಲಿಲ್ಲ. ಹೌದು. ಅವಾಗ ಪರಮಾತ್ಮ ಅನ್ನತ್ ಬಲಿ ಚಕ್ರವರ್ತಿ, ಏನಂದ್ರಿ? ನೋಡಪ್ಪ, ಹಾ, ಈ ಮರ್ತಿ ಲೋಕದೊಳಗೆ ನಿನ್ನ ಭಕ್ತಿ, ಭಕ್ತಿ, ನಿನ್ನ ದಾನ ಹಾ, ಬಹಳ ದೊಡ್ಡ ಸ್ಥಾನದಾಗದವ. ಆ ದಾನಕ್ಕೆ ಮೆಚ್ಚಿ ನಾ ಬಂದೀನಿ. ಬಂದೀನಿ. ಏನು ಬೇಡ್ತಿ ಬೇಡು, ನಿನಗ ನಾ ಕೊಡವ ನಿನ್ನಂದ ಪರಮಾತ್ಮ. ಹೌದಾ? ಇದು ಆಶಯದ ಗಿರಿಯಕ್ಕಿತ್ತು. ಬಲಿ ಚಕ್ರವರ್ತಿ ದೇವ್ರ ಜೋಡಿನೇ ಪಂತ್ ಹಾಕ್ಲಕತ್ತಿವ. ಹೌದು. ಏನಂದ? ಏನಂದ? ನನ್ನ ಭಕ್ತಿಗೆ ಮೆಚ್ಚಿ ನೀ ಬಂದಿ ಅಂದ್ರೆ ನನಗೆ ಏನು ಬೇಡ, ಏನು ಬೇಡ, ನನಗೆ ಹೆಚ್ಚಿಂದ ಏನು ಬೇಡ, ಇಂದ್ರನ ಆಸ್ಥಾನ ಒಂದು ಬಿಟ್ಟು ಕೊಟ್ರ ಸಾಕಂದವ. ಹೌದು. ಬಲಿ ಚಕ್ರವರ್ತಿ ಹೌದು. ಪರಮಾತ್ಮ ವಿಚಾರ ಮಾಡ್ದ, ಹಾ, ದೈತ್ಯರ ಕೈಯಾಗ ಇಂದ್ರನ ಆಸ್ಥಾನ ಕೊಟ್ರ ದೇವಲೋಕ ಉಳಿದಿತ್ತನು. ಉಳಿದಿತ್ತನು. ಖರೆ ಮಾತರೆ ಪರಮಾತ್ಮ ಕೊಟ್ಟಾನ. ಏನು ಬೇಡ್ತಿ ಬೇಡು ಕೊಡ್ತಿ. ತಮ್ಗೊಳೆ, ಸುಮ್ ಕೊಡ. ಅವಾಗ ಹಾ, ಪರಮಾತ್ಮ ಮಾತಿನ ಪ್ರಕಾರ ನಿನಗ ಇಂದ್ರನ ಆಸ್ಥಾನ ಕೊಟ್ಟಿನ ಹೋಗಂದ. ಇದು ಬಲಿ ಚಕ್ರವರ್ತಿ ಪಂತದಾಗ ನಾ ಗೆದ್ದ ಅಂದವ. ಹೌದು. ಏನು ದೇವರಲ್ಲಿ ಜಿದ್ದು ಹಾಕಿದ್ದೆ, ನಾ ಗೆದ್ದೆ. ಗೆದ್ದೆ. ಪರಮಾತ್ಮ ಒಂದ್ 2 ಹೆಜ್ಜೆ ಇಟ್ಟು ಮುಂದಕ್ಕೆ ಹೋಗಿ ಹಿಂದಕ್ಕೆ ಸರ್ದ. ಹೌದು. ನೋಡ್ರಿ, ದೇವ್ರವ, ದೇವ್ರ, ಯಪ್ಪ, ಸೃಷ್ಟಿಕರ್ತ, ಸೃಷ್ಟಿಕರ್ತ, ಹೌದ್, ಚಕ್ರವರ್ತಿ. ಬೇಡದವರಿಗೆ ಬೇಡಿದ್ದೆ, ದಾನ ಮಾಡಿದಿ, ನನಗ ಒಂದ್ ಸ್ವಲ್ಪ ಏನಾರ ದಾನ ಕೊಡುವಲ್ಲ. ದಾನ ಕೊಡು ಅಂದ. ದಾನ ಕೊಡು ಒಂದು ಕಾಲಕ್ಕ ಹೌದ್, ಅವಾಗ ಇವ ಇಂದ್ರನ ಆಸ್ಥಾನ ತಗೊಂಡು ಹುರುಪನಾಗಿದ್ದ. ಇವನು ಪರಮಾತ್ಮಗೆ ಮಾತು ಕೊಟ್ಟ, ನೀ ಏನು ಬೇಡ್ತಿ ಬೇಡು ನಾನು ಕೊಡ್ತೀನಂದ. ಹೌದು. ದೇವ್ರು ಶಾಣೆ ಬಾಳ. ಶಾಣೆ. ನನಗೇನು ಕೊಡುದು ಬೇಡ, ಹೌದು, ನನಗೇನು ಕೊಡಬೇಡ, ಕೊಡಬೇಡ, 2 ಪಾದಿಡಟ್ಟು ಜಾಗ ಕೊಡುವಂತ. 2 ಪಾದಿಡಟ್ಟು,
ಎರಡೇ ಎರಡು ಪಾದಿಡಟ ಜಾಗ ಕೊಡುವಂದ ಹೌದು ಇದು ಬಲಿ ಚಕ್ರವರ್ತಿ ಕೊಟ್ಟಿನ ಹೋಗಂದ ಎರಡು ಪಾದಿಡಟ ಇಟ್ಟಿಟ್ರಿ ಎರಡು ಪಾದ ಮುಗಿತದಂದೇವ ಹೌದು ಖರೇ ಅವ ತಿಳಿದಿಲ್ಲ ಹೌದು ಪರಮಾತ್ಮ ಮನಸ್ಸು ಮಾಡಿದ್ರ ಮನಸ್ಸು ಮಾಡಿದ್ರ ಮಹಾಪ್ರಾಣನು ಆಗ್ಬಹುದು ಪರಮಾತ್ಮ ಮನಸ್ಸು ಮಾಡಿದ್ರ ಅಲ್ಪ ಪ್ರಾಣನು ಆಗ್ಬಹುದು ಅಲ್ಪ ಅಂದ್ರ ಸಾಣದು ಮಹಾ ಅಂದ್ರ ದ್ವಾಡದು ಹೌದು ಪರಮಾತ್ಮ ಇವ ಏನು ಮಾತು ಕೊಟ್ಟು ಬಲಿ ಚಕ್ರವರ್ತಿ ಮಹಾಪ್ರಾಣ ಆಗಿ ಆಕಾಶ ಮತ್ತು ಭೂಮಿಗೆ ಏಕಾಗಿ ನಿತ್ತ ಒಂದು ಹೆಜ್ಜೆ ಇಟ್ಟ ಭೂಮಂಡಲ ಎಲ್ಲ ಮುಚ್ಚಿತು ಹೌದಾ ಪರಮಾತ್ಮ ಅಂದ ಹಾ ಏನು ಒಂದೇ ಹೆಜ್ಜೆ ಇಟ್ಟಿನಿ ಎಲ್ಲ ಮುಚ್ಚದ ಇನ್ನೊಂದು ಎಲ್ಲಿ ಇಡ್ಲಿ ಇನ್ನೊಂದ್ ಎಲ್ಲಿ ನಂದು ಇಡ್ಲಿ? ತಪ್ಪಾಗ್ಯದ ಕೊಟ್ಟ ಮಾತಿನಂತ ನಾನು ನೆತ್ತಿ ಮ್ಯಾಗಿಡುವಂದ ಬಲಿ ಚಕ್ರವರ್ತಿ ಆಶಕ್ಕ ನೆತ್ತಿ ಮ್ಯಾಗಿಟ್ಟು ಪಾತಾಳಕ್ಕೆ ತೊಳೆದ ಅದಕ್ಕೆ ಪಂತ ಹಾಕಬಾರ್ದು ಅನ್ನೋದು ಹೌದಾ ಹೆಂಗ ಮಾಧುಲಿಂಗ ಕೊಟ್ಟು ಮರ್ತಾನ ಎಷ್ಟೋ ಮಂದಿ ಭೂಮಿ ತೆಲಿ ಮ್ಯಾಗ ಹೌದು ಅನ್ನ ಇಲ್ಲಾರ್ದೆ ಕೂತಾರ ಹೌದು ಹೌದಿಲ್ಲ ಹಾ ನನ್ನಪ್ಪ ನಾಡುಗೋಡ ಅಂಶದ ಮುತ್ತೆ ಗುಡ್ಡದಾಗ ಮಳಿ ಕೀಲಿ ಬೆಳಿ ಕೀಲ ಬಡವಗ ಭಾಗ್ಯ ಬಂಜಿಗೆ ತೊಟ್ಲ ಸರ್ವ ಸಾಹಿತ್ಯ ಏನು ಬೇಡ್ತಾರ ಭಕ್ತರಿ ಎಲ್ಲ ಕೊಟ್ಟು ಕಳ್ವ್ಯಾನ ಹೌದಿಲ್ಲ ಹೌದು ಯಾವ ನನ್ನಪ್ಪ ನಾಡುಗೋಡ ಅಂಶದ ಮುತ್ಯನ ಮಗ ಮಾಯದ ಮಗ ಆಗಿ ಮಾಧುಲಿಂಗನ ಒಂದು ಜನ್ಮ ಸ್ಥಳದೊಳಗ ನಾವು ನೀವೆಲ್ಲ ಹುಟ್ಟಿವಿ ಎನ್ನ ಆತ್ಮೀಯ ಬಂಧುಗಳೇ ಹುಟ್ಟಿದೇವಲ್ಲ ಯಾವ ಒಬ್ಬ ಮನುಷ್ಯ ಹೌದು ಹಸದು ಹೊಂಟಾನ ಅವನಿಗೆ ನೀವು ಏನೂ ಮಾಡುವುದು ಬೇಡ ಹೌದು ಏನು ಮಾಡಬೇಡ್ರಿ ಹಾ ಯಾವ ಬಿಸಿಲಾಗ ಹೊಂಟ ನೋಡು ಹೌದು ಅವನಿಗೆ ನಿಮ್ಮಲ್ಲಿ ಕರೆದು ನೆಳ್ಳಾಗ ಕುಂದುರಿಸಿ ಅವನಿಗೆ ರೊಕ್ಕ ಕೊಡಬೇಡ್ರಿ ರೂಪಾಯಿ ಕೊಡಬೇಡ್ರಿ ಆಸ್ತಿ ಕೊಡಬೇಡ್ರಿ ಅಂತಸ್ತು ಕೊಡಬೇಡ್ರಿ ಬೆಳ್ಳಿ ಕೊಡಬೇಡ್ರಿ ಬಂಗಾರ ಕೊಡಬೇಡ್ರಿ ಏನು ಕೊಡಬೇಡ್ರಿ ನಿಮ್ಮ ಮನಿ ಒಳಗ ಕರೆ ಒಂದು ರೊಟ್ಟಿ ಇಲ್ಲಂದ್ರೂ ಸಹಿತ ಒಂದು ಚರಿಗೆ ನೀರು ಕೊಟ್ಟ ಅವನ ಮನಃಶಾಂತ ಮಾಡ್ರಿ ಅಂತ ಹೇಳಿ ತುಂಬಿದ ಶಬದಾಗ ಕೈ ಎತ್ತಿ ಹೇಳಿ ತಮ್ಮಲ್ಲಿ ಒಂದು ಇರಂತ್ಯಾದ ಆತ್ಮೀಯ ಬಂಧುಗಳು ಹೌದು ದಾನದಕ್ಕಿಂತ ಜಗತ್ತದೊಳಗ ದ್ವಾಡದ ಯಾವುದೂ ಇಲ್ಲ ಯಾವ ಅಪ್ಪ ಸಿದ್ದೇಶ್ವರ ಮಹಾತ್ಮರು ತಮಗೆಲ್ಲ ಗೊತ್ತಾದ ಲಿಂಗೈಕ್ಯರಾಗಿ ಹೋದ್ರು ಬಿಜಾಪುರ ನಡೆದಾಡು ದೇವ್ರ ಅನಿಸ್ಕೊಂಡ್ರಿ ಮತ್ತೆ ತೆಲಿ ಮ್ಯಾಗ ಈ ಭೂಮಿ ತೆಲಿ ಮ್ಯಾಗ ಹೌದು ಎಲ್ಲಾ ಭಕ್ತರು ಹೋತಿದ್ರತ್ತ ಅವ್ರಂತೇಳಿ ಎದಕ್ಕ ನಮ್ಮೂರ ಒಳಗ ಅಪ್ಪಾಜಿ ಅವರ ಪ್ರವಚನ ಹೇಳಬೇಕು ಒಟ್ಟು ನಮ್ಮೂರಿಗೆ ಬರ್ಬೇಕು ಅವಾಗ ಅಪ್ಪಾಜಿ ಅವ್ರ ಹತ್ತಿದ್ರಿಪ್ಪ ಹಾ ಪ್ರವಚನ ಹೇಳಕ್ ಬರ್ತೀನಿ ದೊಡ್ಡ ವಿಷಯ ಎಲ್ಲ ಹೇಳಕ್ ಬರ್ತೀನಿ ತಮ್ಮಗಳೇ ಎದ್ದು ಹೊರ ಇಡತಾನೆ ಇದ್ದಿದ್ದಿಲ್ಲ ಎಲ್ಲಿದಿಂದ ಬಂದ್ರಿ ನೀವು ಹಾ ಏನ್ ಹೇಳಿದ್ರಿಪ್ಪ ಇರ್ಲಿ ಅಣ್ಣಜಿ ಓ ಯಪ್ಪ ಅವ್ರಕಿಂತ ಆತಪ್ಪ ನೀ ಇರ್ಲಿ 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 ಬಿಡ್ರಿ ಅವನಿಗೆ ಒಬ್ಬನೇ ಅವ್ ಮಕ್ಕಳು ಹೌದು ಹೇಳ್ರಿ ಮುಂದ ಅಪ್ಪಾಜಿ ಅವ್ರ ಹಂತೇಲಿ ಹೋತಿದ್ರು ಹೌದು ಅಪ್ಪಾಜಿ ಅವ್ರ ಅಣ್ಣವ್ರು ಏನಂದ್ರು ಯಪ್ಪ ನಿಮ್ಮ ಊರ ಒಳಗ 9 ದಿನ ಪ್ರವಚನ ಹಚ್ಚರಿ 11 ದಿನ ಪ್ರವಚನ ಹಚ್ಚರಿ 15 ದಿನ ಹಚ್ಚರಿ ತಿಂಗಳ ಹಚ್ಚರಿ ಎಷ್ಟು ದಿನ ಪ್ರವಚನ ಹಚ್ಚರಿ ಹಾ ಖರೇನ ಪ್ರವಚನಕ್ಕೆ ಬರ್ತೀನಿ ಅಪ್ಪಾಜಿಯವರು ರೊಕ್ಕ ರೂಪಾಯಿ ಒಟ್ಟು ಮುಡ್ತಿದಿಲ್ಲ 8 ದಿನ ಪ್ರವಚನ ನಡೀತದ 8 ದಿನ ನಿಮ್ಮ ಊರೊಳಗ ಅನ್ನದಾನ ಇತ್ತಂದ್ರ ನಾ ಮಾತ್ರ ಪ್ರವಚನ ಮಾಡ್ತೀನಿ ಇಲ್ಲಾಂದ್ರ ಅಪ್ಪಾಜಿಯವರು ಪ್ರವಚನ ಮಾಡಲ್ಲ ಅಂತ ಹೇಳ್ತಿದ್ರು ಹೌದು ಜಗತ್ತದೊಳಗ ಅನ್ನ ದಾನಗಳಿಗಿಂತ ಇನ್ನೊಂದು ದಾನ ಇಲ್ಲತ್ತ ಹೇಳ್ಯಾರ ದೊಡ್ಡವ್ರು ಇಲ್ರಿಪ್ಪ ಅದಕ್ಕೆ ಹೆಂಗ ಕೇಳ್ರಿ ಬರ್ಲಿ ಮನಿತನಕ ಬಂದವ್ರಿಗೆ ಮಾಡ್ಯವ್ವ ದಾನ ಧರ್ಮ